ಈ ಪಾಕಿಸ್ತಾನ ಅನ್ನೋದು ಬೊಗಳೋ ನಾಯಿ ಇದ್ದಂಗೆ, ಕಚ್ಚಲ್ಲ, ಬೊಗಳುತ್ತೆ, ಭಯ ಪಡ್ಸಕ್ಕೆ ನೋಡುತ್ತೆ, ಅದಕ್ಕೆ ಯಾರು ಭಯ ಬೀಳ್ತಾ ಇಲ್ಲ ಅಷ್ಟೇ. ಈ ಪಾಕಿಸ್ತಾನ ಮ್ಯಾಪ್ ನೋಡೋಕೆ ಹೋದ್ರೂ ಕೂಡ ಒಳ್ಳೆ ನಾಯಿ ಶೇಪಲ್ಲಿ ಇದ್ದಂಗಿದೆ. ನಾಯಿನೇ ಬಿಡಿ, ನಾಯಿನ ಒಂದು ಸ್ವಲ್ಪ ನಿಯತ್ತಾಗಿದೆ ಅಂತ ಹೇಳ್ಬೋದು. ಈ ಸುಳ್ಳುಗಳು ಹೇಳೋದು ಇದೇ ಇವ್ರ ಜೀವನ. ಅಲ್ಲೋ ಇಲ್ಲೋ ಸಾಲ ಮಾಡೋದು. ನನಗೆ ಸಾಲ ಮಾಡಬೇಕಂದ್ರೆ ಭಯ ಆಗುತ್ತೆ. ಇವರೆಲ್ಲ ಊರಲ್ಲೇ ಸಾಲ ಮಾಡ್ಕೊಂಡು ಬಿದ್ದಿರ್ತಾರೆ. ಇವರು ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂದಂಗೆ ಇವರಲ್ಲ. ಸೊ ಇವತ್ತಿನ ವಿಡಿಯೋಗೆ ಹೋಗೋಣ ಬನ್ನಿ. ವೆಲ್ಕಮ್ ಟು ದ ಟುಡೇಸ್ ವಿಡಿಯೋ. ನಿಮಗೆ ಗೊತ್ತು ಇವತ್ತಿನ ವಿಡಿಯೋ ಏನಪ್ಪ ಅಂತ ತಮ್ಮನೇಲಿ ನೋಡಿ ಬಂದಿರ್ತೀರ. ಭಾರತದ ಜೊತೆ ಪಾಕಿಸ್ತಾನ್ ಅನ್ನೋದು ಯುದ್ಧಕ್ಕೆ ನಿಂತರೆ ಪಾಕ್ಗೆ ಸಪೋರ್ಟ್ ಮಾಡಬಲ್ಲ ಅಂತ ದೇಶಗಳು ಯಾವ್ಯಾವಿದೆ ಅದನ್ನು ನೋಡೋಣ ಇವತ್ತು. ಬನ್ನಿ ಹೋಗೋಣ. ಪಾಕಿಸ್ತಾನ್ ಅಂತ ಇದ್ದಂಗೆ ಫಸ್ಟ್ ಬರೋದೇ ಸಪೋರ್ಟ್ಗೆ ಅಂದರೆ ಚೈನಾ. ಎಲ್ಲರಿಗೂ ಗೊತ್ತಿರೋದು ಚೈನಾ ಇದೊಂದು ಡೂಪ್ಲಿಕೇಟ್ ದೇಶ. ಈ ಚೈನಾ ಅನ್ನೋದೇ ಎಲ್ಲನೂ ಡೂಪ್ಲಿಕೇಟ್ ಮಾಡ್ಕೊಂಡಿರ್ತದೆ. ಅದರಲ್ಲಿ ಏನು ಹೊಸ್ದಾಗಿ ಹೇಳೋಷ್ಟಂಥದ್ದು ಬೇಡ. ಪಾಕಿಸ್ತಾನಲ್ಲಿ ತುಂಬ ಬಿಸ್ನೆಸಸ್ ಇದೆ ಚೈನಾಗೂ. ಅವ್ರು ಬರೋ ಚಾನ್ಸಸ್ ಇದೆ. ಬಟ್ ಚೈನಾ ಬಂದರೆ USA ಬರುತ್ತೆ. ಇದನ್ನು ಕೂಡ ಗ್ಯಾಪ್ನ ಇಟ್ಕೋಬೇಕು. ಈ ಚೈನಾ ಬಂದರೆ ವರ್ಲ್ಡ್ ವಾರ್ ಆಗೋ ಚಾನ್ಸಸ್ ಕೂಡ ಜಾಸ್ತಿನೇ ಇದೆ. ಜಾಸ್ತಿ ಅಂದರೆ 90% ಇದೆ. ಚೈನಾ ಏನಾನ ಯುದ್ಧಕ್ಕೆ ನಿಂತರೆ, ಯಾಕಂದರೆ ಆವಾಗ USA ಬರುತ್ತೆ, ವಾರ್ಗಿಳಿಯುತ್ತೆ. ಆಗ ದೊಡ್ಡ ಮಟ್ಟದಲ್ಲಿ ವಾರ್ ಅನ್ನೋದು ಸೃಷ್ಟಿ ಆಗುತ್ತೆ. ನೆಕ್ಸ್ಟ್ ಬರ್ತಾ ಇದ್ದಂಗೆ ಟರ್ಕಿ, ಯಾಕಂದರೆ ರಕ್ಷಣಾ ಒಪ್ಪಂದ ಇದೆ ಪಾಕಿಸ್ತಾನ ಮತ್ತು ಟರ್ಕಿ ಮಧ್ಯದಲ್ಲಿ. ಸೊ ಟರ್ಕಿ ಕೂಡ ಬರೋ ಚಾನ್ಸಸ್ ಇದೆ. ಅದಾದಮೇಲೆ ಬಾಂಗ್ಲಾದೇಶ್ ಬಗ್ಗೆ ಇವಾಗಲೇ ಮಾತಾಡೋಕೆ ಹೋಗಲ್ಲ. ಇನ್ನೊಂದು ಕಂಟ್ರಿ ಹೇಳ್ಬಿಟ್ಟು ಆಮೇಲೆ ಬಾಂಗ್ಲಾದೇಶ್ ಬಗ್ಗೆ ಹೇಳ್ತೀನಿ. ಅಜರ್ಬೈಜಾನ್, ಇವರು ಕೂಡ ಸಪೋರ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಈ ಅಜರ್ಬೈಜಾನ್ ಅನ್ನೋದು ಒಂದು ಮುಸ್ಲಿಂ ಕಂಟ್ರಿ. ಇದರ ಆಪೋಸಿಟ್ ಆಗಿ ಇರೋದೇ ಅರ್ಮೇನಿಯಾ. ಈ ಅರ್ಮೇನಿಯಾಗೂ ಅಜರ್ಬೈಜಾನ್ಗೂ ವಾರ್ ಇದೆ. ಈ ವಾರ್ ಟೈಮಲ್ಲಿ ಪಾಕಿಸ್ತಾನವರು ಅಜರ್ಬೈಜಾನ್ಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಅದರಿಂದ ಅಜರ್ಬೈಜಾನ್ ಅನ್ನೋದು ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಈಗ ಬಾಂಗ್ಲಾದೇಶ್ ಬಗ್ಗೆ ಬರೋಣ. ಬಾಂಗ್ಲಾದೇಶ್ ಬಗ್ಗೆ ಬಂದರೆ ಇವರೇನ ಅಪ್ಪಿ ತಪ್ಪಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ರೆ ಇವರಂಥ ದಡ್ಡ ಶಿಖಾಮಣಿಗಳು, ಮೂರ್ಖರು ಇನ್ನೊಬ್ಬರು ಇಲ್ಲ. ಯಾಕಂದರೆ ಈಗ ಅವರು ಒಂದು ಒಪ್ಪಂದ ಮಾಡ್ಕೊಬೇಕಾಗಿದೆ ನಮ್ಮ ಜೊತೆ, ಭಾರತದ ಜೊತೆ, ಗಂಗಾ ಒಪ್ಪಂದ ಅಂತ. ಇವರು ಬೇಸಿಗೆ ಕಾಲದಲ್ಲಿ ಒಂಥರ ಮರುಭೂಮಿ ಥರ ಆಗ್ಬಿಡ್ತದೆ, ಮಳೆಗಾಲದಲ್ಲಿ ಪ್ರವಾಹ ಅನ್ನೋದಾಗತ್ತೆ ತುಂಬ ಜೋರು ಮಟ್ಟದಲ್ಲಿ. ಅದಕ್ಕೆ ಈ ಗಂಗಾ ಒಪ್ಪಂದ ಅನ್ನೋದು ಏನೋ ಮಾಡ್ಕೊಬೇಕು ಅಂತ ಇದ್ದಾರೆ. ಇನ್ನು ಇವ್ರು ಏನನ್ನ ಈ ಟೈಮಲ್ಲಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ರೆ ನಮ್ಮ ಕಡೆ ಏನು ರಿಯಾಕ್ಷನ್ ಬರುತ್ತಂತ ನಾನೇನು ಎಕ್ಸ್ಪ್ಲೇನ್ ಮಾಡಿಸ್ಬೇಕಾಗಿಲ್ಲ. ಹಂಗಂದರೆ ಬಾಂಗ್ಲಾದೇಶ ಇನ್ನೊಂದು ಸಪೋರ್ಟೇ ಮಾಡಲ್ವಾ ಪಾಕಿಸ್ತಾನಿಗೆ ಅನ್ನೋ ಒಂದು ಪ್ರಶ್ನೆ ಕೇಳ್ಬೋದು. ಅವರು ಒಳಗಡೆ ಇರತಕ್ಕಂತಹ, ಅವರು ದೇಶದೊಳಗಡೆ ಇರತಕ್ಕಂತಹ ಉಗ್ರಗಾಮಿಗಳನ್ನ ಕಳಿಸ್ಬೋದು. ಅಂದರೆ ಡೈರೆಕ್ಟಾಗಿ ವಾರ್ ಡಿಕ್ಲೇರ್ ಮಾಡಲ್ಲ, ಇಂಡೈರೆಕ್ಟಾಗಿ ಈ ಥರ ಯಾರನ್ನ ಉಗ್ರಗಾಮಿ ಕಳಿಸೋದು ಭಾರತದೊಳಗಡೆ, ಈ ಥರ ಕೆಲಸಗಳನ್ನು ಮಾಡಬಹುದು. ಇಂಥ ಪಾಕಿಸ್ತಾನ ಏನೋ ಕಿತ್ತೋಗಿರೋ ಕೆಲಸ ಮಾಡ್ತಾ ಇತ್ತು, ಅದೇ ಥರ ಇವರು ಕೂಡ ಮಾಡ್ಬೋದು, ಆಗೋ ಚಾನ್ಸಸ್ ಇದೆ. ಮಿಕ್ಕಿದ್ದು ಮುಸ್ಲಿಂ ಕಂಟ್ರೀಸ್ ಯಾವುದಿದೆಯೋ ಅದು ಸಪೋರ್ಟ್ ಮಾಡೋವಂಥ ಚಾನ್ಸಸ್ ನನಗೂ ಕಾಣಿಸ್ತಾ ಇಲ್ಲ. ಯಾಕೆ ಮಾಡ್ಬೇಕು ಸಪೋರ್ಟು? ಅಂಥದ್ದು ಪಾಕಿಸ್ತಾನ ಆ ಮುಸ್ಲಿಂ ದೇಶಕ್ಕೆ ಏನು ಮಾಡಿದೆ? ಬಲೂಚಿಸ್ತಾನಲ್ಲಿ ಪಾಕಿಸ್ತಾನ ಕೊಲ್ತಾ ಇರೋದು ಮುಸ್ಲಿಮ್ಸ್ನ, USA ಜೊತೆ ಸೇರಿಕೊಂಡು ಅಫ್ಘಾನಿಸ್ತಾನಲ್ಲಿ ಕೊಲ್ತಾ ಇರೋದು ಮುಸ್ಲಿಮ್ಸ್ನ. ಮುಸ್ಲಿಂ ದೇಶ ಮುಸ್ಲಿಮ್ಗೆ ಸಪೋರ್ಟ್, ಇನ್ನೊಂದು ಮುಸ್ಲಿಂ ದೇಶಕ್ಕೆ ಸಪೋರ್ಟ್ ಮಾಡಬೇಕು ಅನ್ನೋದಾದ್ರೆ ಆ ಥರ ಬಂದರೆ ಇಂಡೋನೇಷ್ಯಾ ಮತ್ತು ಪಾಕಿಸ್ತಾನ್ ಬಿಟ್ಟರೆ
ಅತಿ ಹೆಚ್ಚು ಮುಸ್ಲಿಮ್ಸ್ ನಮ್ಮ ಭಾರತದಲ್ಲೂ ಇದ್ದಾರೆ. ಅದಕ್ಕೆ OIC ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಾರ್ಪೊರೈಸೇಷನ್ ಅಲ್ಲೂ ಕೂಡ ನಮ್ಮನ್ನು ಸದಸ್ಯನಾಗಿ ವೆಲ್ಕಮ್ ಮಾಡ್ತಾರೆ. ಏನೊಂದು ಮುಸ್ಲಿಂ ಕಂಟ್ರಿ ಆಗಿದ ತಕ್ಷಣ ಒಂದು ಅದೇ ಸೇಮ್ ಕಂಟ್ರಿ ಸೇಮ್ ರಿಲಿಜನ್ ಅವ್ರು ಸಪೋರ್ಟ್ ಮಾಡ್ಬೇಕನ್ನೋದಿಲ್ಲ. ಅವ್ರವ್ರ ಲಾಭಗಳನ್ನ ನೋಡ್ಕೊತಾರೆ ಎಲ್ಲ ದೇಶಗಳು, ಹೇಳೋದು ಫ್ಯಾಕ್ಟ್ ಇದೆ. ಸೊ ಇವೆಲ್ಲ ದೇಶಗಳು ಸಪೋರ್ಟ್ ಮಾಡೋ ಚಾನ್ಸಸ್ ಇದೆ ಪಾಕಿಸ್ತಾನ್ಗೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೇನು ಮಾತಾಡಿದ್ವಿ ಪಾಕಿಸ್ತಾನ ಬಗ್ಗೆ ಬಿಡಿ. ಇವರು ಗತಿಕೆಟ್ಟು ಇವರು ಸಾಲ ಅಂತ ಬೀಳ್ತಾ ಇದ್ದಾರೆ. ಏನು ಮಾಡೋಕ್ಕಾಗುತ್ತೆ? ಧರ್ಮ ಅನ್ನೋದೊಂದಿರುತ್ತೆ, ಕರ್ಮ ಅನ್ನೋದೊಂದಿರುತ್ತೆ. ಈ ಕರ್ಮ ತಿರುಗಿ ಹೊಡೆಯುತ್ತೆ, ಸರಿಯಾಗಿ ಹೊಡೆಯುತ್ತೆ. ಮಾಡ್ತಾ ಇರೋ ಅನ್ಯಾಯಗಳು ದೊಡ್ಡದಲ್ಲ. ಇವೆಲ್ಲ ಏನು ಮಾತಾಡೋದು ಬಿಡಿ, ಆದಾಗ ಆಮೇಲೆ ಮಾತಾಡೋಣ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು.